ವ್ಯಕ್ತಿಯೊಬ್ಬ ಯಲಹಂಕದಿಂದ ಕಾರ್ನಲ್ಲಿ ತನ್ನ ಮನೆಗೆ ಬರೋ ವೇಳೆ ಬೈಕ್ ಹಾಗೂ ಕಾರ್ನಲ್ಲಿ ಬಂದ 7 ಜನ ಮುಸುಕುಧಾರಿಗಳ ತಂಡ ಕಾರನ್ನ ಅಡ್ಡಗಟ್ಟಿ 1,09,00,000 ಹಣವನ್ನ ದರೋಡೆ ಮಾಡಿದ್ದಾರೆ. ಅಷ್ಟಕ್ಕೂ ಹಣವನ್ನ ಕದ್ದಿದ್ಯಾರು? ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕಾರು ಅಡ್ಡಗಟ್ಟಿ 1.9 ಕೋಟಿ ಹಣ ದರೋಡೆ. ರೈಸ್ ಪುಲ್ಲಿಂಗ್ ನಲ್ಲಿ ಟೋಪಿ ಹಾಕಿದ್ದವನಿಗೆ ಪಂಗನಾಮ. ಹೌದು, ಹೀಗೆ ಸಿನಿಮೆಯ ರೀತಿಯಲ್ಲಿ ಬಂದ 7 ಜನ ಮುಸುಕುಧಾರಿಗಳ ತಂಡ ಒಂದು ಬೈಕ್ ಹಾಗೂ ಕಾರ್ನಲ್ಲಿ ಬಂದು ಬರೋಬ್ಬರಿ 1,09,00,000 ರೂಪಾಯಿ ದರೋಡೆ ಮಾಡಿದ್ದಾರೆ. ಬೆಂಗಳೂರು ಹೊರವಲಯ ಉತ್ತರ ತಾಲೂಕಿನ ಕುದುರೆಗೆರೆ ಕಾಲೋನಿಯಲ್ಲಿ ಆಂಟಿಕ್ ಪೀಸ್ ಮಾರಾಟದ ಬಿಸಿನೆಸ್ ಮಾಡಿಕೊಂಡಿದ್ದ ಶಿವಶಂಕರ್ ಎಂಬಾತನ ಕಾರನ್ನ ಅಡ್ಡಗಟ್ಟಿ ಚಾಲಕನಿಗೆ ಥಳಿಸಿ ಹಣ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಕಳೆದ ಸೋಮವಾರ ರಾತ್ರಿ ಸುಮಾರು 10 ಗಂಟೆಯಲ್ಲಿ ನಡೆದಿದ್ದು, ರೈಸ್ ಪುಲ್ಲಿಂಗ್ ಆಂಟಿಕ್ ಪೀಸ್ ಮಾರಾಟ ಮಾಡುವ ಬಿಸಿನೆಸ್ ಮಾಡಿಕೊಂಡಿದ್ದ ಶಿವಶಂಕರ್ನ ಹಣ ಎನ್ನಲಾಗಿದೆ. ಇನ್ನು ಈ ಹಣ ಕಳ್ಕೊಂಡ ಶಿವಶಂಕರ್ ಹಿನ್ನೆಲೆ ನೋಡೋದಾದ್ರೆ, ಈ ಹಿಂದೆ ಈತ ರೈಸ್ ಪುಲ್ಲಿಂಗ್ ದಂಧೆಯಲ್ಲಿ ಹಣ ಕಳ್ಕೊಂಡಿದ್ದ. ಬೆಂಗಳೂರು ನಗರದ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ರೈಸ್ ಪುಲ್ಲಿಂಗ್ ಕೇಸ್ನಲ್ಲಿ ಆರೋಪಿಯಾಗಿರುವ ಶಿವಶಂಕರ್ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಹೊಸ ಬಿಸಿನೆಸ್ಗೆ ಮುಂದಾಗಿದ್ದ ಶಿವಶಂಕರ್ ಇತ್ತೀಚೆಗೆ ಆಂಧ್ರ ಮೂಲದ ಮೊಹಮ್ಮದ್ ಪರ್ವೇಸ್ ಹಾಗೂ ಜಿಪ್ಸನ್, ಹೈದರಾಬಾದ್ ಮೂಲದ ಸಲೀಂ ಹಾಗೂ ಶಂಕರ್ ಸೇರಿ ಹೊಸ ಬಿಸಿನೆಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಸೋಮವಾರ ರಾತ್ರಿ ಪರ್ವೇಸ್ ತಂದಿದ್ದ 1,09,00,000 ಹಣವನ್ನ ಪಡೆದು ತನ್ನ ಮನೆಗೆ ವಾಪಸ್ ಶಂಕರ್ ಬರ್ತಾ ಇದ್ದ. ಈ ವೇಳೆ ಕಾರ್ ಅಡ್ಡಗಟ್ಟಿದ 7 ಜನ ಆರೋಪಿಗಳು ಚಾಕು, ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಅಡ್ಡಗಟ್ಟಿ ಸುಮಾರು 1,09,00,000 ಮೌಲ್ಯದ ಹಣವನ್ನ ದರೋಡೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಳೆದ ಸೋಮವಾರ ಈ ಘಟನೆ ಮಾದನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕುದುರೆಗೆರೆ ಕಾಲೋನಿಯ ಈ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಶಿವಶಂಕರ್ ಎಂಬುವರಿಗೆ ಸೇರಿದ 1,09,00,000 ಹಣವನ್ನ ಸುಮಾರು 7 ಮಂದಿ ಅಪರಿಚಿತ ವ್ಯಕ್ತಿಗಳು ಕಾರು ಮತ್ತು ಬೈಕ್ ನಲ್ಲಿ ಬಂದು ಆ ಕಾರಿನಲ್ಲಿದ್ದಂತ ಹಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಶಿವಶಂಕರ್ ಮತ್ತೆ ಆತನ ಚಾಲಕನಿಗೆ ಒಂದು ಬಿಯರ್ ಬಾಟಲ್ ಹಾಗೂ ಚಾಕುವಿನಿಂದ ಹಲ್ಲೆಯನ್ನ ಮಾಡಿ ಈ ಕೃತ್ಯವನ್ನು ಎಸಗಲಾಗಿದೆ. ಈಗಾಗಲೇ ಮಾದನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆ ಈ ಘಟನೆ ಸಂಬಂಧ ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವ ಮಾತನಾಯಕನಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.